ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಪಾಮಲದನ್ನೇ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂತಹ ಎವ್ರಾರಿಪ್ಪ ಪಾಮಲದನ್ನೇ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಸನನ್ನಾಗಿ ಕೊಟ್ಟಿರ್ತಕ್ಕಂತಹ ಯಾರಿಪ್ಪ ಇವರು? ಆದಿಶಕ್ತಿ ಅವತಾರಣೆ ಅಂಬಾಭವಾನಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಪರಿಪಾಲನೆ ಮಾಡಿರುವಂತಹ ಹೌದು ಯಾವ ನನ್ನವ್ವ ಆದಿಶಕ್ತಿ ಹೌದು ಲಗಮಾದೇವಿಯ ಪಾದಕ್ಕೂ ಕೂಡ ಹೊತ್ತು ಹೊಂಡುತ್ತ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹಾಗೂ ಕಾರ್ಯಕ್ರಮನ ಕೇಳಲು ಬಂದು ಕೂಡಿರ್ತಕ್ಕಂತಹ ಇವ್ರು ಯಾರಿಪ್ಪ? ಪರಮಾತ್ಮನ ಸ್ವರೂಪಿಗೆ ಕೂಡಿರ್ತಕ್ಕಂಥ ತಂದೆ ಬಳಗಕ್ಕೂ ಹೌದು ಪಾರ್ವತ ದೇವಿಯ ಸ್ವರೂಪಿಗೆ ಕೂಡಿರ್ತಕ್ಕಂಥ ನನ್ನ ತಾಯಿ ಬಳಗಕ್ಕೂ ಹೌದು ಅಣ್ಣ ಬಸವಣ್ಣನ ಸ್ವರೂಪಿಗೆ ಕೂಡಿರ್ತಕ್ಕಂಥ ಅಣ್ಣನ ಬಳಗಕ್ಕೂ ಹೌದು ಅಕ್ಕ ಮದಿಯ ಸ್ವರೂಪಿಗೆ ಕೂಡಿರ್ತಕ್ಕಂಥ ಅಕ್ಕನ ಬಳಗಕ್ಕೂ ಹೌದ್ರಿ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಹೌದು ನೆರೆಹಳ್ಳದಿಂದ ಹಾಡಿಕೆ ಕೇಳಕ್ಕೆ ಬಂದಿರತಕ್ಕಂತ ಕಲಾಭಿಮಾನಿಗಳಿಗೂ ಕೂಡ ಏನ್ರಿಪ್ಪ ಮಾತಾ ಮೇಲಾಗಿ ನಾವು ಸರಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಕಲಾವಿದರಿಗೂ ಕೂಡ ಹೌದು ಸಿರಕರಳ್ಳಿ ಗ್ರಾಮದ ಬೀರೇಶ್ವರ ಕಲಾ ಸಂಘದ ವತಿಯಿಂದ ಒತ್ತಿದಿಂದ ಈ ತಂಗಿ ವತಿಯಿಂದ ಹೌದು ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತೆ ಹೇಳುತ್ತಾರಿಪ್ಪ ಹೇಳುತ್ತಾ ತಮ್ಮ ಇದ್ರಾಗ ಇನ್ನೊಬ್ಬರಿಗೆ ವಿಶೇಷವಾದ ನಮಸ್ಕಾರ ಹೇಳುದದ ಹೆಂಗ್ರಿಪ್ಪ ಹೆಂಗ ಹೇಳುದ ಯಾರಿಗೆ ಹೇಳುದದ ಯಾರಿಗೆ ಹೇಳುದದ ಹೆಂಗ ಹೇಳುದಲ್ಲ ಯಾರಿಗೆ ಹೇಳುದದ ಹಾ ಈ ಡೊಳ್ಳಿನ ಪದ ಗೀಗಿ ಪದ ಡಪ್ಪಿನ ಪದ ಚೌಡಿಕಿ ಪದ ಭಜನಾ ಕೀರ್ತನ ಇವೆಲ್ಲಾನು ಕೂಡ ನಾಟಕ ಎಲ್ಲಾ ಕಲಾವಿದರ ಬೆಳಕಿಗೆ ತರುವಂತ ಶಕ್ತಿ ಯಾರಿಗದ ಇವ್ರಿಗ್ರಿ ಯೂಟ್ಯೂಬ್ ಚಾನಲ್ ಅಣ್ಣನ ಬಳಗದವರಿಗೆ ಅದ ಅದಲ್ರಿ ಆ ಅಣ್ಣನ ಬಳಗದವರಿಗೂ ಕೂಡ ಅವ್ರಿಗಾದ್ರೂ ಕೂಡ ನಮ್ಮ ಮಾರುತನ ಬೆಕ್ಕೇರಿ ಹಾಗೂ ಹೌದ್ ಅಣ್ಣ ಯಾಕೋ ಮುಕ್ಕೊಂಡನು ನಿಧಿ ಕಟ್ಟನ್ರಿ 2-3 ದಿನ ಆಯ್ತ್ರಿ ನಮ್ಮ ಕಾರ್ಯಕ್ರಮ ಯೂಟ್ಯೂಬ್ ಎಲ್ಲಿ ತಮ್ಮ ಅಂತ ಅಣ್ಣಂದ್ರ ಬಳಗಕ್ಕೂ ಕೂಡ ಸಿರಕರಳ್ಳಿ ಗ್ರಾಮದ ಕಲಾ ಸಂಘದ ವತಿಯಿಂದ ಭಕ್ತಿ ನಮನಗಳನ್ನ ಹೇಳಿ ಹೇಳುತ್ತಾರೆ ಬಹಳ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಾಳ ಮಾತಾಡ್ಬೇಡ್ರಿ ಇನ್ನೊಂದ್ 2-3 ತಾಸು ಮಾತಾಡ್ರಿ ಅವ್ರು ಎದ್ದು ಹೋಗ್ತಾರ ನಾವು ಮಕ್ಕಳನ್ನು ಮಂಗಳಾರತಿ ಮಾಡೋನು ಮನಿಗೆ ಹೋಗುನು ತಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕ ಅಂದ್ರ ಪಾಮಲದಿನ್ನಿ ಗ್ರಾಮದಾಗ ಏನ್ ಮಾಡ್ಯಾರಂದ್ರ ಏನ್ ಮಾಡ್ಯಾರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆದಿಶಕ್ತಿಯ ಜಾತ್ರಾ ನಿಮಿತ್ತವಾಗಿ ಹೌದಾ ಇಲ್ಲೆರಡು ಕಲಾ ಸಂಘ ಬರಮಾಡಿಕೊಂಡಾರ ಖರೆ ಕೊಟ್ಟಾರಿಪ್ಪ ಬಂಡಾರ ಆ ಯಾವ ಕಲಾ ಸಂಘ ಎಲ್ಲಿದಿಂದ ಬಂದಾವ ಹೆಂಗ ಬಂದಾವ ಅನ್ನೋದು ಈಗಾಗಲೇ ಸರಜೋಡಿ ಕಲಾವಂತರು ಹೇಳ್ಯಾರ ಹೇಳ್ಯಾರಿಪ್ಪ ನೀವು ಹಳ್ಳಿ ಹೇಳಿ ಟೈಮ್ ಪಾಸ್ ಮಾಡ್ಬೇಡ್ರಿ ಟೈಮ್ ಪಾಸ್ ಮಾಡೋದು ಬೇಡ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೊಂದು ವಿನಂತಿ ಕೇಳುವುದದ ಏನ್ರಿಪ್ಪ ಮಾತ ಏನ್ ಕೇಳುದದ ಏನ್ರಿ ತಮ್ಮ ಹಾಡುವಂತ ಕಲಾವಿದರಿಗೆ ಇದೊಂದು ಜ್ವಾಳದ ಸುಗ್ಗಿ ಆಗ್ಯದ ಹೌದ್ರಿಪ್ಪ ಹೆಂಗ ಜ್ವಾಳದ ಸುಗ್ಗಿದ್ದಂಗ ಐತಲ್ರಿಪ್ಪ ಜ್ವಾಳದ ಸುಗ್ಗಿ ಒಳಗ ರಾಶಿ ಮಷನ್ ಹೆಂಗ ಹೊಲ ತಿರುಗಾಡಿ ರಾಶಿ ಮಾಡಿ ಗರ್ಮಾಗಿ ಬಂದು ಬೀಳ್ತಾವಲ್ಲ ಹಂಗ ಹಾಡುವಂತ ಕಲಾವಿದ್ರು ದಿನ ಒಂದೂರೊಳಗ ಹಾಡಿ ದಿನ ಒಂದೂರು ಊಟ ಮಾಡಿ ದಿನ ಒಂದೂರು ನೀರು ಕುಡಿದು ಹೌದು ನಮ್ಮ ಸೂರದಲ್ಲಿ ಅಲ್ಪ ದೋಷಗಳು ಆಗ್ಲಿಕ್ಕತ್ತಾವು ಆಗ್ತಾವಲ್ರಿಪ್ಪ ಆಗ್ತಾವ ಪೂರಿ ಆಗ್ಲಿಕ್ಕತ್ತಾವು ಆಗಿರ್ತಕ್ಕಂತ ತಪ್ಪಂತಕ್ಕಂಥದ್ದು ಹೌದಾ ತಪ್ಪಂತಕ್ಕಂಥದ್ದು ಬರೀ ಒತ್ತಿ ಒಪ್ಪಂತಕ್ಕಂಥದ್ದು ಹೊತ್ತುಣತನ ಎತ್ತಿ ಸ್ವೀಕಾರ ಮಾಡಿ ಅಂತ ತಮ್ಮೆಲ್ಲರೂ ವಿನಂತಿಸಿಕೊಂಡ ಹೌದು ತಮ್ಮ ಬಾಳ್ ಹೇಳಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಪಾಮಲದಿನ್ನಿ ಗ್ರಾಮದಾಗ ಏನ್ ಮಾಡ್ಯಾರಿ ಜಾತ್ರಾ ನಿಮಿತ್ತವಾಗಿ 2 ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ ಹೌದ್ರಿಪ್ಪ ಆದ್ರೆ ಹೆಂಗ ಬರಮಾಡಿಕೊಂಡಾರಂದ್ರ ಹೆಂಗ್ರಿ ಪ್ರತಿ ವರ್ಷ ಇಲ್ಲಿ ಹಾಡ್ಕೆ ಹಚ್ತಾರ ತಮ್ಮ ಹೆಂಗ ಹಚ್ತಾರಂದ್ರ ಹೆಂಗ್ರಿ ಹರದೇಶಿ ನಾಗೇಶಿ ಹಾಡತ್ತಂದ ಡೊಳ್ಳಿನ ಪದ ಹಚ್ತಾರಲ್ರಿ ಹೆಣ್ಣಾಗಂಡ ಹಾಡ್ಕೆ ಹಚ್ತಾರ ನಾ ಹೇಸಿ ನೀ ಹೇಸಿ ಈ ಸಲ ಏನ್ ಮಾಡ್ಯಾರಿ ವಿಶೇಷವಾದ ವಿಚಾರ ಮಾಡಿ 2 ಕಲಾ ಸಂಘಗಳನ್ನ ಮಾರ್ಗ ಹಾಡೋ ಕಲಾ ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಾರ ಹೌದ್ರಿಪ್ಪ ಒಂದು ಅಮೋಘ ಸಿದ್ಧನ ಮಠ ಮನಿ ಮೇಳ ಒಂದು ಮಾಳಿಂಗ್ರನ್ನ ಮಠ ಮನಿ ಮೇಳ ಕುಡ್ಸಾಕ್ರೆ ಕುಡ್ಸಾರಲ್ರಿಪ್ಪ ಆದ್ರೆ 2 ಹೆಣ್ಣು ಮಕ್ಕಳ ಮೇಳನ ಕುಡ್ಸಾರಿ ಮ್ಯಾಲ ಎಲ್ಲ ಮಾರ್ಗವಿತ್ತಂದ ಹಚ್ಚಾರ ಕರೆ ಆದ್ರೆ ವಿಷಯ ಏನಿಟ್ಟಾರ ಕೇಳಿಲ್ಲ ನೀ ನಾ ಮಕ್ಕೊಂದಿದ್ದೇವ ಶಿವಶಕ್ತಿ ಅನ್ನುವಂತ ವಿಷಯ ಇಟ್ಟಾರ ಹೌದ್ರಿ ಬರೇ ತಿನ್ನೋದು ಮಕ್ಕಳು ಚಿಂತೆ ಬಿಟ್ರೆ ಬ್ಯಾರೆ ಏನು ಇಲ್ರಿ ಇವಕ್ಕ ಏನ್ ಮಾಡುದು 12 ದಿನ ಆಯ್ತು ಏಕಟ್ಟ ತೊಂದೆ ಹೋಯ್ತು ಇರ್ಲಿ ಶಿವಶಕ್ತಿ ಅಂತಕ್ಕಂತ ವಿಷಯ ಇಟ್ಟಾರ
ಕಮಿಟಿಯರ್ ನಿರ್ಣಯ ಕೊಟ್ಟಾರ ಏನಂತ ಏನೈತ್ರಿ ಸಂಧಿಗೆ 2 ಘರ್ಷಣೆಗಳನ್ನ ಕೇಳಬೇಕು ಕುಲ್ಲ ಸಂಧಿಗೆ ಕುಲ್ಲ ಆಗ್ಬೇಕು ಹೌದಾ ಹೌದಿಲ್ಲ ಹೌದ್ರಿ ಇರ್ರಿ ತಮ್ಮ ಹೌದ್ರಿಪ್ಪ ದೈವ ಅಂದ್ರ ದೇವ್ರದಂಗ ದೈವ ಅಂದ್ರ ಹಾಡುವಂತ ಕಲಾವಿದರಿಗೆ ತಾಯಿ ತಂದೆ ಇದ್ದಂಗ ಹೌದ್ರಿ ಹೌದಿಲ್ಲ ಹೌದಾ ತಾಯಿ ತಂದೆ ಹಾಕಿ ಕೊಟ್ಟಂತ ಹಾದಿ ಒಳಗ ನಡೆಯುವಂತ ಕರ್ತವ್ಯ ನಮ್ಮದದ ಅದಲ್ರಿಪ್ಪ ಅದಕ್ಕೆ ಹೇಳ್ತಾರ ಏನತ್ರಿಪ್ಪ ಮಾತ್ನಾಗಿಲ್ಲಾರವ್ರು ಮಕ್ಕಳಲ್ಲತ್ತ ರೀತಿಯಾಗಿಲ್ಲಾರು ಸ್ವಸ್ಥರಲ್ಲತ್ತ ಹೌದ್ರಿಪ್ಪ ಹೆಂಗ ಹೌದು ಮಾತ್ನಾಗಿಲ್ಲಾರು ಮಕ್ಕಳಲ್ಲ ಹಾ ರೀತಿಯಾಗಿಲ್ಲಾರು ಸ್ವಸ್ಥರಲ್ಲ ಅಲ್ಲ ಇವತ್ತ ತಂದೆ ತಾಯಿ ಹಾಕಿ ಕೊಟ್ಟಂತ ಹಾದಿ ಒಳಗ ನಾವು 2 ಮಕ್ಕಳನ್ನು ಹೊತ್ತುಕೊಂಡತನ ನಡ್ಕೊಂಡು ಹೋಗಬೇಕಾಗ್ಯದ ಹೌದು ಇರ್ಲಿ ತಮ್ಮ ಹಾ ಸರಜೋಡಿ ಕಲಾವಂತರು ಈಗಾಗಲೇ ಬಂದು ಸ್ತೋತ್ರ ಮಾಡಿ ಏನ್ ಮಾಡ್ಯಾರಿ ಆ ಹಿರಿಯರನ ವಿಷಯ ಇಟ್ಟರ ಹಿಡ್ಕೊಂಡು ಬೆಳೆಸಿ ಬಿಡ್ರಿ ಅಂದಾಗ ಅವಾಗ ಶಿವಶಕ್ತಿ ಅಂತಕ್ಕಂತ ವಿಷಯದೊಳಗ ಯಾವಾಗ ಹಿಡ್ದಾರಿ ಸರಜೋಡಿ ಕಲಾವಂತರು ಹಿಡ್ಕೊಂಡ್ರ ಪಾಲ ಯಾವಾಗ ಹಿಡ್ದಾರಿ ಇವತ್ತು ನನ್ನ ಪಾಲಿಗೆ ನಮ್ಮ ತಾಯಿ ಪಾಟಿನೇ ಇರ್ಲಿ ಅಂತ ತಿಳ್ಕೊಂಡು ಹೇಳ್ಯಾರಿ ಆ ಶಕ್ತಿ ಪಾಟಿ ಹಿಡ್ಕೊಂಡು ಶಿವನ ಪಾಟಿ ನಮಗ ಬಿಟ್ಟಾರಲ್ರಿಪ್ಪ ಹೌದಿಲ್ಲ ಎರಿ ಹೊಲ ಅವ್ರು ಹಿಡ್ದಾರ ಮಡ್ಡಿ ಹೊಲ ನಮಗ್ ಬಿಟ್ಟಾರ ಏ ತಮ್ಮ ಸರಜೋಡಿ ಕಲಾವಂತರು ಎರಿನೇ ಹಿಡಿಲಿ ಮಡ್ಡಿನೇ ನಮಗ್ ಬಿಡ್ಲಿ ಖರೆ ಅವಾಗ ಮಡ್ಡಿ ಹೊಲನ ಬಿಟ್ರು ಕೂಡ ಹೊತ್ತು ಹೊಂಡಿದ್ರಾಗ ಮಡ್ಡಿನೇ ಬಂಗಾರ ಕಟ್ಟಿ ಮಾಡಿ ಊರಾಗ ಸುಮ್ಮ 2 ಕಲಾ ಸಂಘಗಳ ಮಜಾಕ ಕೂಡಿಸಿಲ್ಲ ಅವರು ರೊಕ್ಕ ಕೊಟ್ಟ ಕೂಡ್ಸ್ಯಾರ ಮತ್ತ 10-15 ರೂಪಾಯಿ ನಿಮ್ ಹೆಣಕ್ ಚಂದ ಮಾಡ್ಯಾರ ಅವ್ರು ಯಾರ ಹೆಣಕ್ಕ ನಿಮ್ ಹೆಣಕ ಅವ್ರು ನನ್ನ ಹೆಣಕ್ 15,000 ಚಂದ ಮಾಡಿದ್ರು ಮುಂಜಾದ 1,000 ರೂಪಾಯಿ ನಿನ್ ಹೆಣಕ್ ನಾ ಚಂದ ಮಾಡ್ತಾನ ನೀನ್ ನಾನೇ ಹೆಣಕ್ ಬಡ್ದೆ ಅಂದ್ರೆ ಅವ್ ಮುಂಜಾನೆ ಹೋಯ್ದು ನಿನ್ನ ಮಗಳಿಗೆ ಅಲ್ಲಿ ಹೆಣಕ್ ಬಿಡ್ತೀನ ಅಲ್ಲೇ ಇರ್ತಾವ ಇರ್ಲಿ ನೇರವಾಗಿ ವಿಷಯಕ್ಕೆ ಬರೋದ ಹೆಂಗಪ್ಪ ಅಂದ್ರ ಹೆಂಗ್ರಿ ಜಗತ್ತಿನೊಳಗೆ ಅವ್ರ ತಾಯಿನ ಬೆಳೆಸಿರುತ್ತಮ್ಮ ಹೆಂಗ ಕೇಳು ಹೆಂಗ್ರಿಪ್ಪ 9 ತಿಂಗಳು ಹೊಟ್ಟಾಗಿಟ್ಕೊಂಡು ನಮ್ಮ ಧರಣಿಗೆ ತಂದಕ್ಕೆ ನಮ್ಮ ತಾಯಿ ಒಂದು ಮಾತು ಹೇಳ್ತೀನಿ ಸರಜೋಡಿ ಕಲಾವಂತರಿಗೆ ಹೇಳ್ರಿ ಮಾತು ಹೆಂಗ ಹೇಳ್ಬೇಕಂದ್ರ ಹೆಂಗ್ರಿಪ್ಪ ಮಾತ ಅದಕ್ಕೆ ಹೇಳ್ತಾರ ಬೆಂಕಿ ಇರ್ಬೇಕಾದ್ರೆ ಗಾಳಿ ಇರ್ಬೇಕಂತ ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರೆ ಎದುರಾಳಿ ಇರ್ಬೇಕಂತ ಏನು ಬೆಂಕಿ ಇರ್ಬೇಕಾದ್ರೆ ಗಾಳಿ ಇರ್ಬೇಕು ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರೆ ಎದುರಾಳಿ ಇರ್ಬೇಕು ಇವತ್ತು ಪಾಮಲದಿನ ಗ್ರಾಮದಾಗ ಕುಸ್ತಿ ಜ್ಞಾನ ಕುಸ್ತಿ ಆಗ್ಬೇಕಂತ ಕುಡ್ಸ್ಯಾರ 2 ಮೇಳ ಅವ್ರು ಹೇಳಿದ್ರು ಮಾತ ಏನ್ ಹೇಳ್ಯಾರಿ ನಮ್ಮ ಹಡದಕ್ಕಿ ನಮ್ಮ ತಾಯಿ ನಾವು ತಿರುಗಾಡದ ಭೂಮಿ ತಾಯಿ ಹೆಣ್ಣ ಏನೇ ಮಾತಾಡ್ಬೇಕಾದ್ರೂ ಕೂಡ ಮನಿ ಕಟ್ಟಬೇಕಂದ್ರ ಮೊದಲು ಪಾಯ ಗಚ್ಚ ಹೊಡಿಬೇಕ ತಳದಿಂದ ಬರಬೇಕು ಏನ್ ಮಾಡ್ಬೇಕು ಪಾಯ ಗಚ್ಚಿರ್ಬೇಕತ್ತ ಪಾಯ ಗಚ್ಚ ಹೊಡೆದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ನಿಂದಿರ್ತದ ಇಲ್ಲಿಂದ ಅಂದ್ರ ಪತ್ರಾಸ ನಿಂದ್ರಂಗಿಲ್ಲ ಹಾರಿ ಹೋಗ್ತದ ಗಾಳಿಗೆ 15 ದಿನದಾಗ 1 ತಿಂಗಳದಾಗ ನಡಬಾರ ಸಿಳ್ಕೊತ್ ನಿಂದಿರ್ತದ ಇರ್ಲಿ ತಮ್ಮ ಅವ್ರು ಮಾತಾಡೋ ಮತ್ತ ಮುಂದೆ ಹೇಳಿದ ಕೇಳು ಹೆಂಗ್ರಿ ಜಗತ್ತಿನ್ಯಾಗ ನಮ್ಮ ಅಪ್ಪನೇ ಹೆಂಗ ಶ್ರೇಷ್ಠ ಅದಾನ ಹೆಂಗ್ರಿಪ್ಪ ನಮ್ಮ ಅಪ್ಪ ಹೇಳುವ ಮಾತ ಹೆಂಗ್ರಿ ಅಂಧಕಾರ ಧುಂಧಕಾರ ನೀರು ನಿರಂಕಾರದೊಳಗ ಅಲ್ಲಿ ಏನೇನೋ ಇದ್ದಿದ್ದಿಲ್ಲ ಹೌದು ಅಲ್ಲಿ ಓಂ ಎಂಬ ಅಕ್ಷರ ಹುಟ್ಟುಕೊತ್ತು ಅಲ್ಲಿದಿಂದ ಸ್ವಯಂ ಪರಮಾತ್ಮ ಹುಟ್ಟುಕೊಂಡಾನ ಹೌದು ಮೊದಲ ಹುಟ್ಟಿದವ್ ಯಾರಿಪ್ಪ ನಮ್ಮಪ್ಪ ಪರಮಾತ್ಮ ಹುಟ್ಟ್ಯಾನ ಆಮೇಲೆ ಪರಮಾತ್ಮ ಹುಟ್ಟಿದ ನಿಮ್ಮ ಹುಟ್ಟ್ಯಾಳ ಪ್ರಥಮದೊಳ ಹುಟ್ಟಿದವ್ರು ಯಾರಿಪ್ಪ ನಮ್ಮಪ್ಪ ಪರಮಾತ್ಮ ಹೌದು 84 ಲಕ್ಷ ಜೀವರಾಶಿಗಳಿಗೆ ಸರಿಯಾದ ಟೈಮಕ್ಕ ಅನ್ನ ನೀರು ಹಾಕುವಂತದ್ದು ಯಾರ ಕೆಲಸದ ನಮ್ಮಪ್ಪನ ಕೆಲಸದ ಅದಲ್ರಿ ಕಲ್ಲಾಗಿರುವಂತ ಕಪ್ಪಿಗೆ ಕೂಡ ಅನ್ನ ಹಾಕ್ತಾನೆ ಯಾರು ನಮ್ಮಪ್ಪ ಪರಮಾತ್ಮ ನಮ್ಮಪ್ಪನ ಆಜ್ಞೆ ಎಲ್ಲಾರೇ ಏನು ಭೂಮಿ ತಲೆ ಮ್ಯಾಗ ಒಂದು ಹುಲ್ಲು ಕಡ್ಡಿಸದ ಅಲ್ಲಾಡಂಗಿಲ್ಲ ಇದು ಮೊದಲು ಸರಜೋಡಿ ಕಲಾವಂತರಿಗೆ ನೆನಪಿರಬೇಕು ಇರಬೇಕಿದು ಪಕ್ಕ ನಿಮ್ಮ ಈಗೀಗ ಬಂದಕೀಕಿ ನಮ್ಮ ಅಪ್ಪ ಇಲ್ಲಾರಿ ನಿಮ್ಮ ಅವ್ವ ಬಂದಳನು ಹಂಗಲ್ಲ ಅವ್ರು ಹೇಳಿದ್ರ ಮಾತು ಎಲ್ಲಾರು ದೈವರು ಕೇಳ್ಯಾರಲ್ರಿ ಮಾತಾಡ್ಕೊತ ಏನ್ ಹೇಳಿದ್ರು ಗೊತ್ತೈತಿ ನೋಡ್ ತಮ್ಮ ಅವರು ನಾನು ಅಂತ ಗಂಡಸರಿಗೆ ಸೀರೆ ಉಡಿಸ್ಯಾಳ ನಮ್ಮವ್ವ ಅಂದ್ಲಕ್ಕಿ
ಯಾರು ಯಾರಿ ಸರಜೋಡಿ ಕಲಾವಂತರು ಹೇಳಿದ್ರು ಮಾತ ಹೇಳ್ಯಾರಿಪ್ಪ ಏನ್ ಹೇಳಿದ್ರು ಹೇಳ್ರಿ ನಮ್ಮ ಮೌ ಸೀರೆ ಉಡ್ಸಲ್ಲ ಅಂತ ಹೇಳ್ತಾರ ಅವ್ರ ಮಾತ ಹಾ ಅವ್ರಿಗೊಂದು ಮಾತು ಹೇಳ್ತೀನ ಹೇಳ್ರಿಪ್ಪ ನಿಮ್ಮ ಮೌ ಸೀರೆ ಉಡ್ಸ್ಯಾಳ ಅನ್ನೋದು ನಿಮ್ಮ ತಲೆ ಆಗಿತ್ತಂದ್ರ ಅದನ್ನ ತೆಗೆದು ಬಿಡ್ರಿ ನೀವು ಬಿಡ್ರಿ ಅದು ಹೌದಿಲ್ಲ ಹಾ ಅದು ವಿಷಯನೇ ಬೇರೆ ಅದ ಅದ್ರ ಮರ್ಮೆ ಬೇರೆ ಅದ ಅದ್ರ ಹಿಂದೆ ಏನದು ನಿಮಗ್ ಗೊತ್ತಿಲ್ಲ ಅದು ಇವ್ರಿಗೆ ಗೊತ್ತಿಲ್ಲ ನಮ್ಮ ಮೌ ಸೀರೆ ಉಡ್ಸ್ಯಾಳ ನಮ್ಮ ಮೌ ಸೀರೆ ಉಡ್ಸ್ಯಾಳ ಸುಮ್ಮ ಹೇಳುದಲ್ಲ ತುದಿ ತುದಿ ಹೋಗ್ಬೇಡ್ರಿ ಮೊದಲು ಬಡ್ಡಿ ಹಿಡ್ಕೋರಿ ಹಾ ತುದಿ ಸಿಗದಾಡಿದ್ರೆ ನಿಮಗ್ ದಾಂಡಿ ಸಿಗುದಿಲ್ಲ ಸಿಗುದಿಲ್ಲ ಹೆಂಗ ಕೇಳು ಹೆಂಗ್ರಿಪ್ಪ ತಮ್ಮ ಇವ್ರು ಹೇಳಿದ್ರು ಎಲ್ಲಮ್ಮ ನಮ್ಮ ಮಾವು ಸೀರೆ ಉಡಿಸ್ಯಾಳಂತ ಸರಜೋಡಿ ಕಲಾವಂತರು ಹೇಳಿದ್ರು ಹೇಳ್ಯಾರಿಪ್ಪ ನಿಮ್ಮ ಮಾವು ಸೀರೆ ಉಡಿಸಿಲ್ಲ ಹಾ ಸೀರೆ ಉಡಿಸಿದ್ದೇ ಬ್ಯಾರೆ ಅದಾರ ಹೌದಾ ಅದ ಕಾರಣನೇ ಬ್ಯಾರೆ ಅದ ಹೆಂಗ ಹೇಳ್ತೀನಿ ಕೇಳು ಹೆಂಗ್ರಿಪ್ಪ ಎಲ್ಲಮ್ಮ ದೇವಿ ಮತ್ತು ಯಾರು ಎಲ್ಲಮ್ಮ ದೇವಿ ಗಂಡ ಹೌದಾ ಆ ಕುಟೀರದೊಳಗೆ ವಾಸ ಮಾಡುವಂತ ಸಂದರ್ಭದೊಳಗೆ ಏನಾಯ್ತ್ರಿ ಮುಂದ ಜಮದಗ್ನಿ ಮನೆಯಲ್ಲಿ ಏನಿತ್ತು ಏನೈತ್ರಿ ಕಾಮಧೇನು ಕಲ್ಪವೃಕ್ಷ ಇತ್ತು ಇತ್ತಲ್ರಿಪ್ಪ ಹೌದಿಲ್ಲ ಹೌದಾ ಕಾಮಧೇನು ಕಲ್ಪವೃಕ್ಷ ಇತ್ತು ಅವಾಗ ಅವಾಗ ಯಾರು ಬಂದ್ರು ಕಾರ್ತಿವೀರಾಜನ ರಾಜ್ಯ ಎಲ್ಲಿ ಬಂದ ಎಲ್ರಿ ಸಂಚಾರ ಮಾಡ್ತಾ ಅಡವಿ ಆನಂದವಾಗ ತನ್ನ ದಂಡ ದರಬಾರ ಕರ್ಕೊಂಡು ಬಂದು ಬಂದ ಒಂದು ದಿನ ಯಲ್ಲಮ್ಮ ದೇವಿಯ ಮಂದಿರದೊಳಗ ಕುಟೀರದೊಳಗ ವಾಸ ಉಳ್ಕೊಂಡ್ರತ್ತಮ್ಮ ಹೌದಾ ಯಾರು ಏನು ಬೇಡ್ತಾರಲ್ಲ ಅವರಿಗೆ ಎಲ್ಲಾ ತಂದು ಕೊಡ್ತಿದ್ದ ಯಾರು ಯಾರಿಪ್ಪ ಜಮದಗ್ನಿ ಋಷಿ ಹೌದಾ ಎದರದಿಂದ ಎದರ್ದಂದ್ರಿ ಕಾಮಧೇನು ಕಲ್ಪವೃಕ್ಷದಿಂದ ಹೌದು ಹೌದ್ರಿ ಅವಾಗ ಕಾರ್ತಿವೀರಾಜ ಅಂತನ ಹೌದಾ ನೀರ್ ನೋಡಿದ್ರೆ ಎಂತ ಅಡಿ ಆರಾಮದೊಳಗ ಗುಡಿಸಲ ಹಾಕೊಂಡ್ ಹದಿಕರೆ ಅದೇ ಯಾರು ಏನು ಬೇಡಿದ್ರು ಕೊಡ್ತೀರಿ ನಿನ್ನಲ್ಲಿ ಅಂತ ಶಕ್ತಿ ಏನದ ಅಂದವ ಅವಾಗ್ರಿಪ್ಪ ಅವಾಗ ಕಾರ್ತಿವೀರಾಜನಂದ ನನ್ನ ಹತ್ರ ಕಾಮಧೇನು ಕಲ್ಪವೃಕ್ಷ ಐತಂದವ ಹೌದಾ ಅವಾಗ ಕಾರ್ತಿವೀರಾಜ ಹೇಳ್ತಾನ ರಾಜ ಏನಂತ ಈ ಕಾಮಧೇನು ಕಲ್ಪವೃಕ್ಷ ನನಗೂ ಕೊಡು ಕೊಡು ನಾ ಹೋಯ್ತೀನಂದಾಗ ಜಮದಗ್ನಿ ಋಷಿ ಅವನ ಮಾತಿಗೆ ಒಪ್ಪಲಿಲ್ಲ ಅವಾಗ ಕಾರ್ತಿವೀರಾಜನ ಏನ್ ಮಾಡಿದ ಏನ್ ಮಾಡಿದಾರಿಪ್ಪ ಜಮದಗ್ನಿ ಋಷಿನ ಕೊಂದು ಕಾಮಧೇನು ಕಲ್ಪವೃಕ್ಷ ತಗೊಂಡ ತನ್ನ ರಾಜ್ಯಕ್ಕೆ ಹೋದ ಹೌದಲ್ರಿಪ್ಪ ಹೌದಿಲ್ಲ ಹೌದಾ ಅವಾಗ ಎಲ್ಲ ಮದುವೆ ದುಃಖ ಮಾಡ್ತಾ ಅಳ್ಕೊತ ಕುಂತಿದ್ಳು ಅವಾಗ ಏನಾಯ್ತು ಪರಶುರಾಮಗೆ ಕರ್ರ ಮಾತು ಹೇಳ್ತಾಳ ಏನಂತ್ರಿಪ್ಪ ಮಗನೇ ಮಗನೇ ನಿಮ್ಮ ತಂದೆನ ಕೊಂದು ಕೊಂದು ಕಾಮಧೇನು ಕಲ್ಪವೃಕ್ಷ ತಗೊಂಡು ಹೋಗ್ಯಾನ ಯಾರು ಯಾರಿಪ್ಪ ಕಾರ್ತಿವೀರಾಜನ ರಾಜ್ಯ ತಗೊಂಡು ಹೋಗ್ಯಾನ ಹೋಗ್ಯಾನ ಆ ಕಾಮಧೇನು ಕಲ್ಪವೃಕ್ಷ ತಗೊಂಡ ಬಾ ಅಂತೇಳಿ ಯಾರ ಆಜ್ಞೆ ಮಾಡಿದ್ರು ತಾಯಿ ಮಗನಿಗೆ ಹೇಳಿದಳು